ಇನ್ನೊಂದು ಸಿನಿಮಾ ದೂರದ ಬೆಟ್ಟ. ಮೋಹನಕ್ಕೆ ಪೀಲ್ ಸೇರಿಸಿದ್ರೆ ಏನಾಗುತ್ತೆ ಅನ್ನೋಕೆ ಎಕ್ಸಾಂಪಲ್ ಇದು ಒಂದೇ ಹಾಡಿರೋದು. ಅಣ್ಣವ್ರಿಗೆ ಕೆಲವು ಪ್ರಿಯವಾದ ಹಾಡುಗಳಿರುತ್ತೆ. ಸಾಮಾನ್ಯಕ್ಕೆ ಅವ್ರು ನಂಗೆ ಸಂಗೀತ ಗೊತ್ತು ಅಂತ ಹೇಳ್ತಿರ್ಲಿಲ್ಲ. ನೋಡಪ್ಪ ಇದು ಯಾವ ರಾಗ, ಇದು ಇರ್ಬೋದಾ, ಮೋಹನ ಇರ್ಬೋದಾ, ನಿಮಗೆ ಗೊತ್ತಿಲ್ಲದೆ ಏನು ಮೋಹನೇ. ರಾಜ್ಕುಮಾರ್ ಭಾರತಿ ಅವರು ಜೋಡಿಯಾಗಿ ಅಭಿನಯಿಸಿದ ಕೊನೆಯ ಚಿತ್ರ. ಹಾಗೆ ರಾಜ್ಕುಮಾರ್ ಮತ್ತು ಸಿದ್ಧಲಿಂಗಯ್ಯ ಒಟ್ಟಿಗೆ ಕೆಲಸ ಮಾಡಿದ ಕೊನೆಯ ಸಿನಿಮಾ. ಸಿಟಿಯ ಜೀವನ ಅನ್ನೋದು ಬಹಳ ಅದ್ಭುತವಾದ್ದೇನೂ ಅಲ್ಲ ಅನ್ನೋದನ್ನು ಈ ಸಿನಿಮಾ ಬಹಳ ಮನ ಮುಟ್ಟುವ ಹಾಗೆ ತೋರಿಸ್ತದೆ. ಈ ಸಿನಿಮಾಕ್ಕೆ ಇನ್ನೊಂದು ಹಾಡಿಗೆ ಬಹಳ ವಿಶೇಷವಾದ ಚರಿತ್ರೆ ಇದೆ. ಆಶಾ ಭೋಸ್ಲೆ ಹಾಡು. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿದೆ. ಇದೊಂದು ಟ್ರೆಂಡ್. ಬಂಗಾರದ ಮನುಷ್ಯ ಏನು ಸೃಷ್ಟಿ ಮಾಡಿತ್ತು ಹಳ್ಳಿಗೆ ವಾಪಸ್ ಅದೊಂದು ದೂರದ ಬೆಟ್ಟ ಮುಂದುವರ್ಸ. ಸರ್, ವೀಕ್ಷಕರೇ ಕಮೆಂಟ್ ಹಾಕಿರುವಂತಹ ಇನ್ನೊಂದು ಸಿನಿಮಾ ದೂರದ ಬೆಟ್ಟ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟಿಯಾಗಿ ಭಾರತಿ ಅವರು ನಟಿಸಿದ್ದಾರೆ. ಲೀಲಾವತಿ ಅವರು ಅತಿಥಿ ಕಲಾವಿದೆಯಾಗಿದ್ದಾರೆ ಈ ಸಿನಿಮಾದಲ್ಲಿ. ಅಶ್ವಥ್ ಅವರು, MP ಶಂಕರ್ ಅವರು, ಬಾಲಕೃಷ್ಣ, ದ್ವಾರಕೀಶ್ ಮುಂತಾದ ತಾರಾಗಣ ಇದೆ ಈ ಸಿನಿಮಾದಲ್ಲಿ. ಸಿನಿಮಾದ ಸಂಭಾಷಣೆಯನ್ನ ಶ್ರೀ ಉದಯ್ ಶಂಕರ್ ಅವರು ಬರೆದಿದ್ದಾರೆ. ಗೀತ ರಚನೆ ಮಾಡಿರೋದು ಹುಣಸೂರು ಕೃಷ್ಣಮೂರ್ತಿ ಅವರು. ಶ್ರೀ ಉದಯ್ ಶಂಕರ್ ಮತ್ತು ವಿಜಯ ನರಸಿಂಹ ಅವರು ಕೂಡ ಗೀತ ರಚನೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸಂಗೀತ ಸಂಯೋಜನೆಯನ್ನ GK ವೆಂಕಟೇಶ್ ಅವರು ಮಾಡಿದ್ದಾರೆ. ಸಿನಿಮಾದ ನಿರ್ಮಾಪಕರು ವಿಕ್ರಮ್ ಶ್ರೀನಿವಾಸ್ ಅವರು, ನಿರ್ದೇಶಕರು ಸಿದ್ಧಲಿಂಗಯ್ಯ ಅವರು. ಸೊ ಹಳ್ಳಿಯಲ್ಲಿದ್ದವರು ಸಿಟಿಗೆ ಬಂದ ಮೇಲೆ ಯಾವ ರೀತಿಯಾಗಿ ಜೀವನದಲ್ಲಿ ಏರಿಳಿತ ಕಾಣ್ತಾರೆ ಅನ್ನುವಂಥ, ಹಳ್ಳಿಗೆ ಹೋಗ್ತಾರೆ ಅವರು ವಾಪಸ್. ಸೊ ಈ ಒಂದು ಕಥಾವಸ್ತುವನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ದೂರದ ಬೆಟ್ಟ. ಈ ಸಿನಿಮಾದ ಬಗ್ಗೆ ನಿಮ್ಗೆ ಏನಾದರೂ ನೆನಪಿದೆಯಾ ಸರ್? ನಿಮ್ಮ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಏನಾದರೂ ಶೇರ್ ಮಾಡ್ಕೊಂಡಿದ್ದಾರಾ, ಮಾತಾಡಿದಾರಾ ಏನು ಅಂತ ಸರ್? ಹೌದು, ಈ ನನಗೆ ದೂರದ ಬೆಟ್ಟ ಅಂದರೆ ನೆನಪಾಗುವುದು GK ವೆಂಕಟೇಶ್. ಇದಕ್ಕೆ ಕಾರಣ ಏನಂದ್ರೆ, ಒಂದ್ಸಲ ನಾವು ಹೋಟೆಲ್ ಜನಾರ್ದನದಲ್ಲಿ ನಾನು GK ವೆಂಕಟೇಶ್ ಕೂತು ಏನೋ ಮಾತಾಡ್ತೇವೆ. ಈ GK ವೆಂಕಟೇಶಿಗೆ ಒಂದು ಅಭ್ಯಾಸ ಇತ್ತು. ಅವರೊಂದು 5-6 ಕಿಲೋಮೀಟ್ರ್ ನಡೆಯೋರು ಸುಮ್ಮನೆ. ಆಮೇಲೆ ಅವತ್ತು ಬರೆ ಹಿಂಗೆ ಅಂತ ಹೋದ್ವಿ ನಾವು. ಅಲ್ಲಿಂದ ಆಲ್ಮೋಸ್ಟ್ KR ಮಾರ್ಕೆಟಿಂದ ರೌಂಡ್ ಹಾಕ್ಕೊಂಡ್ವಿ ಜನಾರ್ದನದಿಂದ. ಅವತ್ತು ನಾವೊಂದು 6 ಗಂಟೆ ನಾನು GK ವೆಂಕಟೇಶ್ ಜೊತೆ ಕಳೆದಿದ್ದೀನಿ. ಈ 6 ಗಂಟೆನೋರು ಒಂದೇ ರಾಗದ ಬಗ್ಗೆ ಮಾತಾಡಿದ್ದು. ಮೋಹನ 6 ಗಂಟೆಗಳ ಕಾಲ. ಅಂದರೆ ಆ ಮನುಷ್ಯನ ಟ್ರೆಜರ್ ಏನು ಅಂತ, ಶಕ್ತಿ ಏನು ಅಂತ ನೀವು ಲೆಕ್ಕ ಹಾಕೋಬೋದು. ಮೋಹನ ರಾಗದಲ್ಲಿ ಕಂಡೆ ಹರಿಯ ಕಂಡೆ, ಭಕ್ತ ಕುಂಬಾರದಲ್ಲ ಮೇಡ, ಸುವಿಸುವಾಲಯವನ್ನು ಮಾಡಿದ್ದಾರೆ. ಅವ್ರಿಗೆ ಬಹಳ ಪ್ರಿಯವಾದ ರಾಗ. ಬೂಪ್ ಅವರು ಹಿಂದೂಸ್ತಾನಿಯಲ್ಲಿ ಹೆಚ್ಚು ಮಾಡ್ತಾ ಇದ್ದರಿಂದ ಬೂಪ್ ಅಂತ ಕರೆಯೋರು. 100 ನೆನಪು ಇದೆಲ್ಲ ಇದರಲ್ಲಿ ಮಾಡಿರೋದು. ಇದರಲ್ಲಿ ದೂರದ ಬೆಟ್ಟದಲ್ಲಿ ಒಂದು ಹಾಡಿದೆ, ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ ಅಂತ. ಅದು ಮೋಹನದಲ್ಲಿ ಮಾಡಿರೋದು. ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಇದರಲ್ಲಿ ಒಂದು ಬಹಳ ವಿಶೇಷ ಇದೆ. ಈ ಸಾಮಾನ್ಯಕ್ಕೆ ಮೋಹನ ರಾಗ ಬಂದಾಗ ಮೋಹನದಲ್ಲಿ ನಿಷಾದ ಇಲ್ಲ. ಅದು ಔಡವ ಔಡ ಅಂದರೆ ಆರೋಹಣನ 5 ಸ್ವರ, ಅವರೋಹಣನ 5 ಸ್ವರ. ಇದು ಔಡ ರಾಗ. ಮೋಹನದಲ್ಲಿ ನಿಷಾದ ಇಲ್ಲ. ಸೊ ಈಗ ಸರಿಗಮ ಪದ ನಿಸ ಹೇಳಿದ್ರೆ ನೀನಲ್ಲಿ ಲ್ಯಾಂಡ್ ಆಗಬೇಕು ಯಾವಾಗಲೂ ಅಷ್ಟೇ. ನೀನಲ್ಲಿ ಲ್ಯಾಂಡ್ ಆಗೋಕ್ಕೆ ನೀ ಇಲ್ಲ ಇಲ್ಲಿ ಈ ರಾಗದಲ್ಲಿ. ಸಾಮಾನ್ಯಕ್ಕೆ ಅದಕ್ಕೆ ಏನು ಮಾಡ್ತಾರೆ, ಸಾಮಾನ್ಯಕ್ಕೆ ಮೋಹನ ಬಳಸುವವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಪಹಾಡಿನ ಸೇರಿಸ್ಕೊಳ್ತಾರೆ. ಪಹಾಡಿ ಅಂತ ಒಂದು ರಾಗ ಇದೆ, ಅದು ನಿಷಾದ. ಸಾಮಾನ್ಯಕ್ಕೆ ಮೋಹನದಲ್ಲಿರೋ ಹಾಡುಗಳಲ್ಲೆಲ್ಲ ದೋಣಿ ಸಾಗಲಿ ಮುಂದೆ ಹೋಗಲಿ ಇದರಲ್ಲಿ ಪಹಾಡಿ ಸೇರಿಸ್ಕೊಂಡಿದ್ದಾರೆ. ಅಥವಾ ನಾವಾಡುವ ನುಡಿಗೆ ಕನ್ನಡ ನುಡಿ, ಜೇನಿನ ಹೊಳೆಯೋ ಹಾಲಿನ, ಇವೆಲ್ಲ ಮೋಹನದಲ್ಲಿರ್ತಕ್ಕಂಥ ಹಾಡು. ಈ ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ಪಹಾಡಿಯನ್ನು ಬಳಸಿಲ್ಲ, ಪೀಲ್ ರಾಗನ ಬಳಸಿದ್ದಾರೆ. ಈ ಕಷ್ಟ ಇದ್ರೆ ನಂಗೆ ಬೆಟ್ಟ ನೆತ್ತಿ ಬೆಳ್ಳಗೆ, ಇದೆಲ್ಲ ಪೀಲ್ ಬಳಸಿದ್ದಾರೆ. ಪೀಲ್ ಯಾಕೆ ಬಳಸಿದ್ದಾರೆ ಅಂದರೆ, ಇದರಲ್ಲಿ ಒಂದು ಇದು ಕಮ್ಮಾರಿಕೆಯ ಸೌಂಡ್ ಬರುತ್ತೆ, ಹಾಡಿನಲ್ಲೂ ಬರುತ್ತೆ. ಅದು ಈ ಒಂದು ಕಮ್ಮಾರಿಕೆ ಇಡೀ ಪರಿಸರನ ಹಾಡಲ್ಲಿ ಕ್ರಿಯೇಟ್ ಮಾಡಿದ್ದಾರೆ.
ಇದು ಇವತ್ತು ನಮಗೇನು ಬಹಳ ಇವತ್ತಿನ ಟೆಕ್ನಾಲಜಿಯಲ್ಲಿ ಹಿಂಗೆ ಓವರ್ ಇಂಪೋಸ್ ಮಾಡೋದು ಬಹಳ ಸುಲಭ. ಆದರೆ ಜಿ ಕೆ ವೆಂಕಟೇಶ್ ಈ ಹಾಡು ಮಾಡಿದ ಕಾಲಕ್ಕೆ 1973 ಜುಲೈ 23 ಬಿಡುಗಡೆಯಾದ ಸಿನಿಮಾ ಇದು. 73ನೇ ಇಸ್ವಿಲಿ ಇಷ್ಟು ಸ್ಟುಡಿಯೋ ಇರಲಿಲ್ಲ, ಈ ಟೆಕ್ನಾಲಜಿ ಇರಲಿಲ್ಲ. ಇಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡಿದ ಆ ಟೈಮಲ್ಲಿ. ಸೊ ನಾನು ನಮ್ಮ ಹುಡುಗರಿಗೆ ಪಾಠ ಮಾಡುವಾಗಲೂ ಯಾವಾಗಲೂ ಮೋಹನ ಪಾಠ ಮಾಡುವಾಗ ಈ ಹಾಡನ್ನು ಹೇಳ್ತೀನಿ. ಯಾಕೆಂದರೆ ನಿಮಗೆ ಮೋಹನಕ್ಕೆ ಪೀಲ್ ಸೇರಿಸಿದ್ರೆ ಏನಾಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ ಇದು ಒಂದೇ ಹಾಡಿರೋದು. ಇನ್ನು ಯಾವ ಹಾಡಲ್ಲೂ ಹಿಂಗೆ ಮೋಹನಕ್ಕೆ ಪೀಲ್ ಸೇರಿಸಿಲ್ಲ. ಒನ್ ಆಫ್ ದಿ ಗ್ರೇಟೆಸ್ಟ್ ಸಾಂಗ್ಸ್ ಇದು. ಜಿ ಕೆ ವೆಂಕಟೇಶ್ ಸೃಷ್ಟಿ ಮಾಡಿರುವ ಅದ್ಭುತಗಳಲ್ಲಿ ಒಂದು. ಇದನ್ನು ಅಣ್ಣವ್ರು ಕೂಡ ಹೇಳೋರು ಈ ಹಾಡಿನ ಬಗ್ಗೆ. ಅಣ್ಣವ್ರಿಗೆ ಕೆಲವು ಪ್ರಿಯವಾದ ಹಾಡುಗಳಿರೋದು. ಆಮೇಲೆ ಅವರು ಸಾಮಾನ್ಯಕ್ಕೆ ಅವ್ರು ನಂಗೆ ಸಂಗೀತ ಗೊತ್ತು ಅಂತ ಹೇಳ್ತಿರ್ಲಿಲ್ಲ. ಅದಕ್ಕೆ ನೋಡಪ್ಪ ಇದು ಯಾವ ರಾಗ ಇದು ಇರ್ಬೋದಾ, ಮೋಹನ ಇರ್ಬೋದಾ, ನಿಮಗೆ ಗೊತ್ತಿಲ್ಲದೆ ಏನು ಮೋಹನೇ ಅಂತ ಹೇಳ್ತಾ ಇದ್ದೆ ನಾನು. ಇದು ದೂರದ ಬೆಟ್ಟದಲ್ಲಿ ನಂಗೆ ಜಿ ಕೆ ವೆಂಕಟೇಶು ಅವ್ರ ಜೊತೆಗೆ ಹೋಗಿದ್ದು, ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದು, ಮತ್ತು ಅವರ ಮೋಹನದ ಎಷ್ಟು ಹಾಡುಗಳು ಒಂದು ಸ್ಪಾಟ್ನಲ್ಲಿ ತಮಿಳಲ್ಲಿ ಮೋಹನದಲ್ಲಿ ಯಾವ್ಯಾವ ಹಾಡಿದೆ ಅಥವಾ ನಿಮಗೆ ಮಲಯಾಳಮಲ್ಲಿ ಎಷ್ಟು ಗೊತ್ತಿತ್ತು ಅವರಿಗೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಯಿತು ಅಂತಂದರೆ ಸಿನಿಮಾ ಇತಿಹಾಸ ಬರೀತಾರೆ, ಅಂದರೆ ಎಲ್ಲಿ ಶೂಟಿಂಗ್ ಆಯಿತು ಎಲ್ಲ ಬರೀತಾರೆ. ಹಾಡಿನ ಇತಿಹಾಸ ಬರೆದ್ರೆ ಅದಕ್ಕೆ ಏನೇನೋ ಸುಳ್ಳು ಕಥೆಗಳು ಬರೀತಾರೆ. ಅಂದರೆ ಅದು ಹಂಗೆಲ್ಲ ಅಲ್ಲೆಲ್ಲೋ ಅದೇನೋ ಮಾಡಬೇಕಿತ್ತು, ಈ ಹಾಡು ಬರೆದ್ಬಿಟ್ರು. ಅದಲ್ಲ, ನನಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಥರದ ಸಂಗೀತದ ಪ್ರಯೋಗ ಮಾಡಿರ್ತಾರಲ್ಲ. ಒಂದ್ಸಲ ವಿಜಯ ಭಾಸ್ಕರ್ ಜೊತೆ ಮಾತಾಡೋರು ಹಾಗೆ ಅಂತಿದ್ರು, ನಾವೆಲ್ಲ ಪ್ರಯೋಗ ಮಾಡಿದ ಕಾಲಕ್ಕೆ ಯಾರು ಇದನ್ನು ಬರೀಲೇ ಇಲ್ವಲ್ಲಪ್ಪ ಅಂತ. ಅದನ್ಫಾರ್ಮ್ ಇವತ್ತು ಯಾರು ಬರಿತಾ ಇಲ್ಲ. ಇದು ನಂಗೆ ದೂರದ ಬೆಟ್ಟದಿಂದ ಬಹಳ ಕಾಡುವ ಸಂಗತಿ. ದೂರದ ಬೆಟ್ಟದ ಬಗ್ಗೆ ಇನ್ನೊಂದು ಬಹಳ ವಿಶೇಷವಾದ ಸಂಗತಿ ಏನು ಅಂತಂದರೆ, ಇದು ರಾಜ್ಕುಮಾರ್ ಭಾರತಿ ಅವರು ಜೋಡಿಯಾಗಿ ಅಭಿನಯಿಸಿದ ಕೊನೆಯ ಚಿತ್ರ. ಮಧುಮಾಲತಿಯಿಂದ ಶುರುವಾಯಿತು ಅವರ ಜೋಡಿ. ದೂರದ ಬೆಟ್ಟಕ್ಕೆ ಅದು ಕೊನೆಗಳು. ದೂರದ ಬೆಟ್ಟ 26 ಸಿನಿಮಾನ ಮಾಡಿದ್ದಾರೆ. ಮತ್ತೆ ಕನ್ನಡ ಚಿತ್ರರಂಗ ಅತ್ಯಂತ ಮೆಚ್ಚಿಕೊಂಡ ಜೋಡಿಯಲ್ಲಿ ರಾಜ್ಕುಮಾರ್ ಬಹಳ ಸಹಜ ಅಭಿನಯದ ಜೋಡಿ. ಹಾಗೆ ರಾಜ್ಕುಮಾರ್ ಮತ್ತು ಸಿದ್ಧಲಿಂಗಯ್ಯ ಒಟ್ಟಿಗೆ ಕೆಲಸ ಮಾಡಿದ ಕೊನೆಯ ಸಿನಿಮಾ ಇದು. 7 ಸಿನಿಮಾಗಳನ್ನು ಮೇಯರ್ ಮುತ್ತಣ್ಣದಿಂದ ಶುರುವಾಯಿತು. ಅದರಲ್ಲಿ ಬಹಳ ಕುತೂಹಲಕಾರಿ ಸಂಗತಿ ಏನು ಅಂತಂದರೆ, ನ್ಯಾಯವೇ ದೇವರು ಒಂದು ಬಿಟ್ಟರೆ ಉಳಿದೆಲ್ಲ ಸಿನಿಮಾದಲ್ಲೂ ರಾಜ್ಕುಮಾರ್ ಭಾರತಿನೇ ಪೈರು ಸಿದ್ಧಲಿಂಗಯ್ಯ. ಹಾಗೆ ರಾಜ್ಕುಮಾರ್ ಭಾರತಿ ಸಿದ್ಧಲಿಂಗಯ್ಯ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಒಳ್ಳೆಯ ಪೇರು. ಅದು ನಿಮಗೆ ಬಂಗಾರದ ಮನುಷ್ಯದಿಂದ ಅವರ ನೆನಪಾಗುತ್ತೆ. ಹಾಗೆ ದೂರದ ಬೆಟ್ಟ ಕೂಡ ಒಂದು ನೆನಪಲ್ಲಿ ಇರ್ತಕ್ಕಂಥ ಸಿನಿಮಾ. ಈ ದೂರದ ಬೆಟ್ಟದ ಕಥೆ ಇದೆಯಲ್ಲ, ಇದೊಂದು ಮರಾಠಿ ಸಿನಿಮಾ. ಇದು ಸಾದಿ ಮಾನಸ ಅಂತ ಹೇಳಿ ಬಾಲಾಜಿ ಪೆಂಡೇಕರ್ ಅದರ ನಿರ್ದೇಶಕರು. 1965ನೇ ಇಸ್ವಿಲಿ ಈ ಸಿನಿಮಾ ಬಂದಿತ್ತು. ಚಂದ್ರಕಾಂತ್ ಮತ್ತು ಜಯಶ್ರೀ ಸಿನಿಮಾದ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಿದ್ರು. ಮೂಲ ಸಿನಿಮಾನು ನಾನು ನೋಡಿದ್ದೀನಿ, ಮರಾಠಿಯ ಮೂಲ ಸಿನಿಮಾದ ಕಥೆಯನ್ನು ಕನ್ನಡಕ್ಕೆ ಒಗ್ಸಿದ್ದಾರೆ. ಅದು ಸಿದ್ಧಲಿಂಗಯ್ಯನವರ ಕಥೆಯ ಚಿತ್ರಕಥೆ ಸಿದ್ಧಲಿಂಗಯ್ಯನವರೇ ಬರೆದಿರೋದು. ಅವರು ಸಿದ್ಧಲಿಂಗಯ್ಯನವ್ರ ಹತ್ರ ನಾನು ಒಂದ್ಸಲ ಮಾತಾಡುವಾಗ ಅದನ್ನ ಹೇಳಿದ್ದೆ. ಸಿದ್ಧಲಿಂಗಯ್ಯನವ್ರು ಯಾವಾಗಲೂ ಸಿದ್ಧಲಿಂಗಯ್ಯನವ್ರಿಗೆ ಒಂದು ಬಹಳ ವಿಶೇಷವಾದ ಗುಣ ಇತ್ತು. ಅಂದರೆ ಅವರಿಗೆ ಈ ಪ್ರೇಕ್ಷಕರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಬಂಗಾರದ ಮನುಷ್ಯ, ಭೂತೈನ ಮಗ ಇರೋದಂಥ ಸಿನಿಮಾಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಅವ್ರು ಹೇಮಾವತಿ ಒಂದು ಬಹಳ ದೊಡ್ಡ ಕ್ಲಿಕ್ ಆಗಿಬಿಟ್ಟಿದ್ರೆ ಸಿದ್ಧಲಿಂಗಯ್ಯನವ್ರು ಕನ್ನಡಕ್ಕೆ ಬೇರೆ ಬೇರೆ ಥರದ ಕೊಡುಗೆಗಳನ್ನು ಕೊಡ್ತಾ ಇದ್ರು. ಅವ್ರಿಗೊಂದ್ಸಲ ಹೇಳಿದ್ರು, ನೋಡಯ್ಯ, ಅವನು ಕ್ಯೂನಲ್ಲಿ ನಿಂತಿರ್ತಾನಲ್ಲ, ಅವನು ನೀನು ಪೀಲೋ ಮೋಹನ್ ಅದನ್ನೆಲ್ಲ ಯೋಚನೆ ಮಾಡಲ್ಲ. ಏನು ಅಂದರೆ ಈ ಸಿನಿಮಾ ಮುಗಿದ ಮೇಲೆ ನೆಕ್ಸ್ಟು ನನಗೆ ಅವಾಗೆಲ್ಲ ಸೀಮೆಣ್ಣೆ ಕಾಲ. ಸೊ ಸೀಮೆಣ್ಣೆ ಸಿಕ್ಕುತ್ತಾ ಇಲ್ಲೋ ಮನೆಗೆ ಹೋದ್ವಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಈ ತಿಂಗಳು 17ನೇ ತಾರೀಕು ಆಯಿತು, ಯಾಕೋ ಸಾಹುಕಾರ ಸಂಬಳ ಕೊಟ್ಟಿಲ್ಲ, ಮುಂದಿನ ತಿಂಗಳಿಗಾರು ಸರಿಯಾಗಿ ಕೊಡ್ತಾರೋ ಇಲ್ಲವೋ ಅಂತ ಯೋಚನೆ ಮಾಡ್ತಿರ್ತಾನೆ. ನಾನು ಥಿಯೇಟ್ರಲ್ಲಿ ಬಂದು ಕೂತಾಗ ಅವನು ಒಂದು 10 ನಿಮಿಷನಾದ್ರು ಅದೆಲ್ಲ ಮರೆತು ಅವನನ್ನು ನಾನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಪ್ಪ. ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದರೆ ಸಿದ್ಧಲಿಂಗಯ್ಯನ ಸಿನಿಮಾಗಳ ಬಗ್ಗೆ ಎಲ್ಲ ಇದು ನಿಜ. ಆ ಸಿದ್ಧಲಿಂಗಯ್ಯನವ್ರು ಒಂದು ಎಕ್ಸಾಂಪಲ್ ಹೇಳೋರು, ನಂಗೆ ಅದು ಬಹಳ ಪ್ರಿಯವಾದ ಎಕ್ಸಾಂಪಲ್ ಅದು.
ಈಗ ನೀವು ನಿಮ್ಮ ಮನೆಯಲ್ಲೇ ರಾತ್ರಿ ಸಡನ್ನಾಗಿ ಎದ್ದು ಹೋಗ್ತೀರ, ಹೋಗಿ ಆರಾಮಾಗಿ ಬಾಗಿಲು ತೆಗಿತೀರ, ಫುಲ್ ಕತ್ಲಿರುತ್ತೆ. ಅದು ನಿಮಗೆ ಗೊತ್ತು ಬಾಗಿಲು ಎಲ್ಲಿದೆ, ಯಾಕಂದ್ರೆ ನಿಮ್ಮ ಮನೆ ಅದು, ಕಿಟಕಿ ಎಲ್ಲಿದೆ ಅಂತ ಗೊತ್ತು. ನೀವೇನು ಎಡವಲ್ಲ, ನಿಮಗೆ ಗೊತ್ತು ಅದು ಎಲ್ಲೇನಿದೆ ಅಂತ ಹೇಳ್ಬಿಟ್ಟು ಬೇರೆ ಯಾವುದೋ ಮನೆಗೆ ಹೋಗ್ತೀರ. ಅಲ್ಲಿ ಸಡನ್ನಾಗಿ ಎದ್ದರೆ ನೀವು ಈ 4 ಸಲ ಯೋಚನೆ ಮಾಡ್ತೀರಿ ಎಲ್ಲಿ ಹೋಗಬೇಕು ಅಂತ. ಸೊ ಲೈಟ್ ಹಾಕ್ತಾರೆ, ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ. 2ನೇ ಸಲ ನೀವು ಹೇಳ್ತೀರ, ಅಷ್ಟೊತ್ತಿಗೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಈ ಸಿನಿಮಾ ಅಂದರೆ ಅಷ್ಟೇ, ನಿಮ್ಮದೇ ಜೀವನ, ನೀವು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತೀರಿ. ಒಂದು ಸಲ ಲೈಟ್ ಹಾಕಿ ಆಫ್ ಮಾಡ್ತೀರಿ. ಆವಾಗ ನಿಮಗೆ ನೀವು ನೋಡಿದ ಜೀವನವನ್ನೇ ನೋಡುವ ಕ್ರಮ ಬದಲಾಗಿರುತ್ತೆ. ಇದು ಸಿದ್ಧಲಿಂಗಯ್ಯ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಮೌಲ್ಯ, ಸಿದ್ಧಲಿಂಗಯ್ಯನವ್ರ ಎಲ್ಲ ಸಿನಿಮಾಗಳಲ್ಲೂ ಒಂದು ಮೌಲ್ಯ. ದೂರದ ಬೆಟ್ಟ ಕೂಡ ಇಂಥದ್ದೊಂದು ಮೌಲ್ಯವನ್ನು ಇಟ್ಕೊಂಡು ಅದು. ಮತ್ತು ಈ ಸಿನಿಮಾ ಬಂದಿದ್ದು ಯಾವ ಕಾಲಘಟ್ಟದಲ್ಲಿ ಅಂತಂದರೆ ಎಲ್ಲ ಹಳ್ಳಿಯಿಂದ ನಗರಕ್ಕೆ ಹೋಗ್ತಾ ಇದ್ರು. ಸೊ ಸಿಟಿ ಅಂದರೆ ಏನೋ ಅಲ್ಲಿ ನಮ್ಮ ಜೀವನ ಎಲ್ಲ ಬದಲಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಅದು ಹಂಗೆ ಅಲ್ಲ. ಅದು ಸಿಟಿಯ ಜೀವನ ಅನ್ನೋದು ಬಹಳ ಅದ್ಭುತವಾದ್ದೇನೋ ಅಲ್ಲ ಅನ್ನೋದನ್ನು ಈ ಸಿನಿಮಾ ಬಹಳ ಮನಮುಟ್ಟುವ ಹಾಗೆ ತೋರಿಸ್ತು. ಸೊ ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಒಂದು ಗಾದೆ ಅದು. ಸೊ ಇದು ಹಾಗೆ ದೂರದ ಬೆಟ್ಟ ನಿಮ್ಗೆ ನೋಡೋಕೆ ಭಾಳ ಚೆನ್ನಾಗಿ ಕಾಣ್ತೀರಿ. ನೀವು ಹತ್ತುವಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಕಲ್ಲು ಮುಳ್ಳು ಕಸ ರಾಶಿ ಎಲ್ಲ ಬಿದ್ದಿರುತ್ತೆ ಅನ್ನೋದು ಹತ್ತುವಾಗ ಗೊತ್ತಾಗುತ್ತೆ. ಇದು ಉದಯ್ ಶಂಕರ್ ಇದಕ್ಕೆ ಸಂಭಾಷಣೆಯನ್ನು ಮಾಡಿದ್ರು. ಡಿ.ವಿ. ರಾಜಾರಾಮ್ ಕನ್ನಡದ ಕಂಡಂಥ ಭಾಳ ದೊಡ್ಡ ಛಾಯಾಗ್ರಾಹಕರು. ನನಗೆ ಎಸ್ಪೆಷಲಿ ಆ ಪ್ರೀತಿನೇ ಅದು ಯಾರು ತಂದದಲ್ಲಿ ಅವ್ರು ಫೋಟೋಗ್ರಫಿ ಮಾಡಿದ್ದಾರೆ. ಅದು ಭಾಳ ಅದ್ಭುತವಾಗಿದೆ. ಅದು ನಿಮ್ಗೆ ಅದರಲ್ಲಿ 2 ಚರಣ ಇದೆ. ಮೊದಲನೇ ಚರಣದಲ್ಲಿ ಅವರು ಅಕ್ಸಲಿ ಕೆಲಸ ಮಾಡ್ತಾರೆ, 2ನೇ ಸಲ ಅದು ನಿಲ್ಲಿಸ್ತಾರೆ. ಆ ಕೆಲಸ ಮಾಡುವಾಗ ಇವನ ಮೂಡ್ ಕೆಲಸದಿಂದ ಹೋಗದೆ ಇರುವಂಗೆ ಅವಳು ಟ್ರೈ ಮಾಡ್ತಾಳೆ. ಆಮೇಲೆ 2ನೇ ಸಲ ಬಂದಾಗ ಕೆಲಸ ಮುಗಿದಿದೆ, ಆ ಮೂಡು ಬೇರೆ. ಇದು ನಿಮಗೆ ಕ್ಯಾಮ್ರಾ ಹೆಂಗೆ ಕೆಲಸ ಮಾಡಿದೆ, ಏನು ಕ್ಲೋಸಪ್ಗಳಲ್ಲಿ ಹೋಗುತ್ತೆ. ಇದು ನಿಮ್ಗೆ ಇವಾಗ್ನವ್ರಿಗೆ ಯಾರು ಕ್ಲೋಸಪ್ ಇಡೋಕ್ಕಾಗಲ್ಲ, ಯಾಕಂದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇರಲ್ಲ ಅವರಿಗೆ. ಬಟ್ ಕ್ಲೋಸಪ್ನಲ್ಲಿ ಭಾರತಿ ಮತ್ತು ರಾಜ್ಕುಮಾರ್ ಬಹಳ ಅದ್ಭುತವಾದ ಅಭಿನಯ ಕೊಟ್ಟಿದ್ದಾರೆ. ಆಮೇಲೆ ನಂಗೆ ಭಾರತಿ ಮೇಡಮ್ ಒಂದ್ಸಲ ಮಾತಾಡುವಾಗ ಹೇಳಿದ್ರು, ಶಿವ ಗೌರಿ ಅಂತೇಳಿ ಪಾತ್ರದ ಹೆಸರು. ಸೊ ಅದು ಜಗತ್ತಿನ ತಂದೆ ತಾಯಿಗಳು ಶಿವ ಗೌರಿ ಅಂತೇಳಿ. ಸೊ ಅದು ಅವ್ರಿಗೆ ಏನು ಅನುಭವಿಸ್ತಾರೋ ಜಗತ್ತು ಅನುಭವಿಸೋದು, ಜಗತ್ತಿನ ಕಷ್ಟನೇ ಶಿವ ಅನುಭವಿಸ್ತಾನೆ ಅಂಥೇಳಿ ಇದು ಮಾಡಿದಂಥದ್ದು. ಈ ಸಿನಿಮಾಕ್ಕೆ ಇನ್ನೊಂದು ಹಾಡಿಗೆ ಬಹಳ ವಿಶೇಷವಾದ ಚರಿತ್ರೆ ಇದೆ. ಆಶಾ ಭೋಸ್ಲೆ ಹಾಡಿರೋ ಹಾಡು, ಗೆಜ್ಜೆಯ ಕಾಲಿನ ಹೆಜ್ಜೆಯ ಹಾಡಿ ಯಾಕೆ ಅಂತೇಳಿ. ಆಶಾ ಭೋಸ್ಲೆ ಈ ಮುಂಚೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಹಾಡಿದರು. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಮುಂಗಾರು ಅಂತ ಒಂದು ಸಿನಿಮಾಕ್ಕೆ ಅವ್ರು ಹಾಡು ಹೇಳಿದ್ರು. 3 ಹಾಡು ಕನ್ನಡದಲ್ಲಿ ಹೇಳಿರ್ತಕ್ಕಂಥದ್ದು. ಪಿ.ವಿ. ಶ್ರೀನಿವಾಸ್ ಜೊತೆಗೆ ಹಾಡಿರುವ ಹಾಡಿದ್ದು ಗೆಜ್ಜೆಯ ಹಾಲಿನ. ಹಿಂದಿ ಚಿತ್ರರಂಗದ ಬಹಳ ಒಳ್ಳೆಯ ನರ್ತಕಿ ಉಷಾ ಚೌಹಾಣ್ ಇದರಲ್ಲಿ ಅಭಿನಯಿಸಿದ್ದಾರೆ ಈ ಹಾಡಿಗೆ. ಇದು ಮುಂಬೈನ ರಾಜ್ಕಮಲ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗಿದೆ. ಇದೊಂದು ಬಹಳ ವಿಶೇಷ ಏನು ಅಂತಂದರೆ, ರಾಜ್ಕಮಲ್ ಸ್ಟುಡಿಯೋದಲ್ಲಿ ಇದ್ರ ಶೂಟಿಂಗ್ ಆದರೂ ಪ್ರೇಕ್ಷಕರು ಇಲ್ಲೇ ಶೂಟಿಂಗ್ ಆಗಿರೋದು. ಟೌನ್ ಹಾಲ್ನಲ್ಲಿ ಪ್ರೇಕ್ಷಕರನ್ನು ಶೂಟ್ ಮಾಡಿರೋದು, ಡ್ಯಾನ್ಸ್ ಮಾತ್ರ ರಾಜ್ಕಮಲ್ ಸ್ಟುಡಿಯೋ ಶೂಟ್ ಮಾಡಿರೋದು. ಎರಡನ್ನ ಮಿಕ್ಸ್ ಮಾಡಿ ಅದನ್ನು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಾಮನ ಹಬ್ಬದ ಹಾಡಿದೆ, ಇದನ್ನು ಪಿ.ವಿ. ಶ್ರೀನಿವಾಸ್ ಹಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಡಿರ್ತಕ್ಕಂಥ ಹಾಡುಗಳು, ಬಹಳ ಒಳ್ಳೆಯ ಹಾಡುಗಳಿರ್ತಕ್ಕಂಥ ಸಿನಿಮಾ ಇದು. ಅಣ್ಣ ಕಾಮಣ್ಣನು ಬಾಣ ಬಿಟ್ಟಾಗ ಇದು ಹಳ್ಳಿಯ ಸೆಟ್ಟನ್ನೆಲ್ಲ, ಇದು ಮಾಗಡಿ ಹತ್ರ ಹೊನ್ನೇಗನಹಳ್ಳಿ ಅಂಥೇಳಿ ಅಲ್ಲಿ ಹಳ್ಳಿಯ ಸೆಟ್ಟನ್ನೆಲ್ಲ ಹಾಕಿದ್ರು. ಮತ್ತು ಸ್ವಲ್ಪ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೂ ಕೆಲವು ಮನೆಗಿನ ಎಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ. ಬೀದಿ ಸೆಟ್ಟೆಲ್ಲ ಹೊನ್ನೇಗನಹಳ್ಳಿನಲ್ಲಿ ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ. ಇದರಲ್ಲಿ ರಾಜ್ಕುಮಾರು ಜೈಲಿಗೆ ಹೋಗ್ತಾನೆ, ಭಾರತಿನೂ ಜೈಲಿಗೆ ಹೋಗ್ತಾನೆ. ಸೊ ಅವನು ಜೈಲಿಂದ ಬಿಡುಗಡೆ ಯಾವಾಗ ಇವಳು ಜೈಲಿಗೆ ಹೋಗ್ತಾ ಇರ್ತಾಳೆ. ಸೊ ಈ ಥರದ್ದನ್ನು ಇದು ಅಣ್ಣ ಅವರು ಜೈಲಿನಲ್ಲಿ ಆ ಕೈದಿಗಳ ಜೊತೆಗೆ ಮಾತನಾಡಿ ಅವರ ಇದನ್ನೆಲ್ಲ ತಿಳ್ಕೊಂಡು ಇದನ್ನು ಜೈಲಿಗೆ, ಆಮೇಲೆ ಯಾವ್ಯಾವ ಪ್ರಸಂಗಗಳು, ಹಳ್ಳಿಯಿಂದ ಬಂದವರು ಎಷ್ಟು ಮುಗ್ಧರಾಗಿರ್ತಾರೆ, ಸಿಟಿನಲ್ಲಿ ಅವ್ರಿಗೆ ಯಾಕೆ ಹೆಂಗೆ ಮೋಸ ಹೋಗ್ತಾರೆ, ಈ ಥರದ ಕಥೆಯನ್ನು ಇಟ್ಕೊಂಡು ಮಾಡಿದಂಥವ್ರು. ಮತ್ತು ಕೊನೆಗೆ ಇಬ್ಬರು ಹಳ್ಳಿಗೆ ವಾಪಸ್ ಹೋಗ್ತಾರೆ. ಇದೊಂದು ಟ್ರೆಂಡ್. ಬಂಗಾರದ ಮನುಷ್ಯ ಏನು ಸೃಷ್ಟಿ ಮಾಡಿತ್ತು, ಹಳ್ಳಿಗೆ ವಾಪಸ್ ಹೋಗೋದು. ಅದೊಂದು ದೂರದ ಬೆಟ್ಟ ಮುಂದುವರ್ಸ್ತು. ದೂರದ ಬೆಟ್ಟದಲ್ಲಿ ಕೂಡ ಇದೇ ಥರದ ಇದಿತ್ತು.
ಇತಿಹಾಸದ ದಾಖಲೆಗಳ ಪ್ರಕಾರ ಇದು ಮೊದಲು ಬಹಳ ಅದ್ಭುತವಾಗಿ ಓಡಲಿಲ್ಲ, ಬಟ್ 2ನೇ ವಾರಕ್ಕೆ ಪಿಕಪ್ ತಗೊಂಡು. ಸೊ ಇದು ರಾಜ್ಕುಮಾರ್ ಅವರ ಕ್ಲಾಸಿಕ್ಗಳಲ್ಲಿ ಒಂದು ಅಂತೇಳಿ. ಇದು ಯೂಟ್ಯೂಬಲ್ಲಿ ನೋಡ್ತಿರ್ಬೇಕಾದ್ರೆ ಈ ಫಿಲ್ಮನ್ನು, ಅದು ಒಂದು ಹಾಡಿದ್ದು ಆ ಸೀನ್ ಮಾತ್ರ ಕಲರ್ ಇದೆ, ಬೇರೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್, ಗೇವಾ ಕಲರ್ ಅಂತ. ಅವಾಗ ಒಂದು ಪೂರ್ತಿ ಕಲರಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾವುದೋ ಒಂದು ಸೆಟ್ ಒಂದು ಹಾಡು ಮಾತ್ರ ಕಲರಲ್ಲಿ ಮಾಡೋರು. ಅದು ಒಂದು ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ, ಆ ಹಾಡು ಮಾತ್ರ ಗೇವಾ ಕಲರಲ್ಲಿ ಮಾಡೋರು. ವಿಕ್ರಮ್ ಶ್ರೀನಿವಾಸ್ ಅಂತೂ ರಾಜ್ಕುಮಾರ್ ಅವರ ಬಹಳ ಅದ್ಭುತ ಸಿನಿಮಾಗಳನ್ನು ಮಾಡಿದವರು. ಮುಂದೆ ಕೂಡ ನಾನು ವಿಕ್ರಮ್ ಶ್ರೀನಿವಾಸ್ ಕತೆ ಸಾಕಷ್ಟು ಹೇಳಿದ್ದೀನಿ. R.G. ಶಿವಕುಮಾರ್ ಇದ್ರ ಜೊತೆಗೆ ಇನ್ನೊಬ್ಬ ಪ್ರೊಡ್ಯೂಸರ್, ಇಬ್ಬರು ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ. ಇದು ದೂರದ ಬೆಟ್ಟದ